ಮೈಸೂರು ಜಿಲ್ಲೆಯ ಟಿ ನರಸೀಪುರದಲ್ಲಿ ನಿನ್ನೆ ಕೃಷಿ ವಿಜ್ಞಾನ ಕೇಂದ್ರ, ತೋಟಗಾರಿಕೆ, ಹೈನುಗಾರಿಕೆ ಸೇರಿದಂತೆ ಕೃಷಿಗೆ ಸಂಬಂಧಿಸಿದ ಇಲಾಖೆಗಳ ಸಹಯೋಗದಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ಡಾ ಕೆಎಚ್ ರವಿ, ವಿಜ್ಞಾನಿಗಳು ಸೇರಿದಂತೆ ಪ್ರಗತಿಪರ ರೈತರು ಪಾಲ್ಗೊಂಡಿದ್ದರು. ಬಳಿಕ ದೂರದರ್ಶನದೊಂದಿಗೆ ಡಾ ರವಿ ಮೈಸೂರು ಜಿಲ್ಲೆಯಲ್ಲಿ ಭೂಮಿಯ ಮೇಲೆ ಹಸಿರು ಕ್ರಾಂತಿಯಿಂದಾದ ಪರಿಣಾಮದ ಬಗ್ಗೆ ವಿವರಿಸಿದರು. ಹೆಸರು ಅಲ್ದಂತೆ ಹುಟ್ಟು ಹಾಕಿ ನಂತರ ಭತ್ತ ಬೆಳೆಯೋದು ಅಥವಾ ಭತ್ತ ಬೆಳೆದ ಮೇಲೆ ಅವನ್ನ ಹಾಕೋದು ಯಾವುದೋ ಒಂದು ಬೆಳೆ ಪದ್ಧತಿಯನ್ನ ಅನುಸರಿಸಿದ್ರೆ ಅದು ಕೂಡ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲಿಕ್ಕೆ ಸಾಧ್ಯ ಇದೆ. ವಿಜ್ಞಾನಿ ಡಾ ಎಂಜೆ ಚಂದ್ರೇಗೌಡ ರೈತರಿಗೆ ಸಾವಯವ ಕೃಷಿಯಿಂದಾಗುವ ಅನುಕೂಲಗಳ ಬಗ್ಗೆ ತಿಳಿಸಿದರು. ನಾಶಕ ಇರಬಹುದು ಅಥವಾ ಸೂಕ್ಷ್ಮ ಪೋಷಕಾಂಶಗಳಿರಬಹುದು, ಇವನ್ನ ಕಡಿಮೆ ಮಾಡ್ಕೋಬೇಕು ಅಂತ ಅಂದ್ರೆ ಬಹುಶಃ ಇರ್ತಕ್ಕಂಥ ದಾರಿ ನಾವು ಮೊದಲು ಮಾಡ್ತಾ ಇದ್ವಲ್ಲ ಕೃಷಿ, ಸಾವಯವ ಕೃಷಿ ಮತ್ತೆ ನೈಸರ್ಗಿಕ ಕೃಷಿ, ಇವುಗಳನ್ನ ಜಾಸ್ತಿ ಒತ್ತು ಕೊಡಬೇಕು ಅಂತ ಹೇಳಿ. ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥ ಡಾ ಜ್ಞಾನೇಶ್ ಭೂಮಿಯ ಫಲವತ್ತತೆ ಅರಿತರೆ ಕೃಷಿಯಲ್ಲಿ ಲಾಭ ಸಾಧ್ಯ ಎಂದರು. ರೈತ ಕಿರಂಗೂರು ಶಂಕರ್ ವಿಕಸಿತ ಕೃಷಿ ಅಭಿಯಾನದಿಂದ ರೈತರಿಗೆ ಸಾಕಷ್ಟು ಅನುಕೂಲವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಕೊಟ್ಟಿದ್ದಾರೆ, ರಾಜ್ಯದ ರೈತರು ಇದನ್ನ ಸದ್ಬಳಕೆ ಮಾಡ್ಕೋಬೇಕು. ಯಾಕೆಂದರೆ ರೈತರಿಗೆ ಯಾವ ಮಣ್ಣಿಗೆ ಫಲವತ್ತತೆ ಮೇಲೆ ಯಾವ ಬೆಳೆ ತೆಗಿಬೇಕು, ಕಾಲಕ್ಕೆ ಯಾವ ಗೊಬ್ಬರ ಹಾಕಬೇಕು ಅಂತ ಒಳ್ಳೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಏನು ಕೇಂದ್ರ ಸರ್ಕಾರ ಈ ಅಭಿಯಾನ ಮಾಡಿರೋದು ಬಹಳ ರೈತರಿಗೆ ಅನುಕೂಲವಾಗಿದೆ. ಕೃಷಿಕ ಸಮಾಜದ ಅಧ್ಯಕ್ಷ ಶಿವಮಲ್ಲಪ್ಪ, ವಿಜ್ಞಾನಿಗಳ ಸಲಹೆಯಂತೆ ರೈತರು ಕೃಷಿಯಲ್ಲಿ ತಂತ್ರಜ್ಞಾನ ಅಳವಡಿಸಿಕೊಂಡರೆ ಹೆಚ್ಚಿನ ಲಾಭ ಪಡೆಯಬಹುದಾಗಿದೆ ಎಂದರು. ಸಂಕಲ್ಪ ಅಭಿಯಾನ ಅಂತ ಇವತ್ತೇನು ನಮ್ಮಲ್ಲಿ ಕಾರ್ಯಕ್ರಮ ಮಾಡಿದ್ರು, ಇದು ಅದ್ಭುತವಾದ ಕಾರ್ಯಕ್ರಮ. ಇದಕ್ಕೆ ಕೇಂದ್ರ ಸರ್ಕಾರ ಮತ್ತೆ ನಮ್ಮ ರಾಜ್ಯ ಸರ್ಕಾರ ಕೃಷಿ ವಿಕಸಿತ ಅಂದ್ರೆ ಏನು, ಈಗ ನಾವು ಬೆಳೆ ಬೆಳೀತಕ್ಕಂಥದ್ದನ್ನ ವಿಕಸಿತ ಅಂದ್ರೆ ಇನ್ನೂ ದೊಡ್ಡದು ಮಾಡ್ಕೋಬೇಕಾದ್ರೆ ಯಾವ ರೀತಿ ನಾವು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇದೊಂದು ಕಾರ್ಯಕ್ರಮ.